ಡಿಸೆಂಬರ್ 1 ಏಡ್ಸ್ ದಿನಾಚರಣೆ ಅಂತ. ಸೊ ಏಡ್ಸ್ನ ಬಗ್ಗೆ ಅವೇರ್ನೆಸ್ ಕೊಡೋಕೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಇದಕ್ಕೆ ಒಂದು ಲೋಗೋ ಅಂತ ಮಾಡಿದ್ದಾರೆ. ಓಕೆ, ಆ ಲೋಗೋನ ಮಾಡಿಬಿಟ್ಟು ಇದಕ್ಕೊಂದು ದಿನ ಅಂತ ಮಾಡಿಬಿಟ್ಟು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಏಡ್ಸ್ ಒಂದು ಭಯಾನಕವಾದಂತಹ ರೋಗ. ಸೊ ಇದನ್ನ ತಡೆಗಟ್ಟಬೇಕು ಅನ್ನೋದು ಇವರ ಎಲ್ಲರ ಉದ್ದೇಶ ಆಗಿದೆ. ಹಾಗಾಗಿ ಅದಕ್ಕೊಂದು ದಿನ ಅಂತ ಮಾಡಿದ್ದಾರೆ. ಓಕೆ, ಸೊ ಈಗ ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀನಿ ಸ್ನೇಹಿತರೆ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್, ಓಕೆ, ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಭಾರತದಲ್ಲಿ 127 ಕೋಟಿ ಜನಸಂಖ್ಯೆ ಇದೆ. ಓಕೆ, ಈ 127 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನರು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ವೃತ್ತಿ ಧರ್ಮವಾಗಿ ತಗೊಂಡಿದ್ದಾರೆ. ಅಂದ್ರೆ ವೃತ್ತಿ ಧರ್ಮವಾಗಿ ತಗೊಂಡಿದ್ದಾರೆ, ಇದರಲ್ಲಿ ಜೀವನ ಕಟ್ಕೊಂತ ಇದ್ದಾರೆ. ಯಾಕೆ 127 130 ಕೋಟಿ ಜನಸಂಖ್ಯೆಯಲ್ಲಿ ಯಾಕೆ ಬೆರಳೆಣಿಕೆಯಷ್ಟು ಜನರು ಮಾತ್ರ ಇದನ್ನ ವೃತ್ತಿ ಧರ್ಮವಾಗಿ ತಗೊಂಡಿದ್ದಾರೆ? ಮೊದಲನೇ ಪ್ರಶ್ನೆ. ಯಾಕೆ ವೃತ್ತಿ ಧರ್ಮವಾಗಿ ತಗೊಂಡಿದ್ದಾರೆ ಬೆರಳೆಣಿಕೆಯಷ್ಟು ಜನರು ಅಂತಂದ್ರೆ, ನೇರ ಮಾರುಕಟ್ಟೆಯ ಬಗ್ಗೆ ಅಷ್ಟೇ ಜನರಿಗೆ ಗೊತ್ತಿರೋದು ವಾಟ್ ಈಸ್ ದ ಫ್ಯೂಚರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೇರ ಮಾರುಕಟ್ಟೆ ಅಂದ್ರೇನು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೇಗೆ ನಮ್ಮ ಬೆಳವಣಿಗೆ ಇದೆ, ಫ್ಯೂಚರ್ ಇದೆ ಅನ್ನೋದು ಈ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ಅವರು ಇದರಲ್ಲಿ ಕರಿಯರ್ ಅಂದ್ರೆ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಹಾಗಾದ್ರೆ ಬೇರೆಯವ್ರಿಗೆ ಗೊತ್ತಿಲ್ವಾ? ಇಲ್ಲ, ಬೇರೆಯವರು ಮೋಟಿವೇಶನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಭಾವುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸೆಂಟಿಮೆಂಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೇನೆ ಗೊತ್ತಿಲ್ಲ, ಭಾವುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಭಾರತದಲ್ಲಿ ಗೊತ್ತಿರೋದು ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಪರ್ಫೆಕ್ಟ್ ಆಗಿ ಅವರು ವಾಸ್ತವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉಳಿದಿರುವಂತಹ 99% ಜನರು ಭಾವುಕರಾಗಿ, ಮೋಟಿವೇಶನ್ಗಾಗಿ ಹಾಗೂ ಮೋಸದ ಮಾತಿಗೆ ಬಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸುಳ್ಳು ಮಾತಿಗೆ ಬಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಸರ್ ನೀವು ನೋಡಿದ್ರೆ ಹಿಂಗೆ ಹೇಳ್ಬಿಟ್ರಿ ಅಂತ. ಇದು ಸತ್ಯ ಸ್ನೇಹಿತರೆ, ಇದು ಸ್ವಲ್ಪ ಕಹಿ ಸತ್ಯ. ಓಕೆ, ನಾನು ಕಹಿ ಸತ್ಯ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾಕಂದ್ರೆ ಕಹಿ ಸತ್ಯನ ನಾವು ತಿಳ್ಕೊಂಡ್ಬಿಟ್ರೆ ನಮಗೆ ಯಾರು ಜೀವನದಲ್ಲಿ ಸೋಲ್ಸೋದಕ್ಕಾಗೋದಿಲ್ಲ. ಓಕೆ, ಈ ಬೇವಿನ ಎಲೆ ಇರುತ್ತಲ್ಲ, ತುಂಬಾ ಕಹಿ ಇರುತ್ತೆ. ಸೊ ಇದನ್ನ ಮನುಷ್ಯ ದಿನ ಒಂದು ತಿಂತ ಇದ್ದ ಅಂತ ಹೇಳಿದ್ರೆ ಅವನಿಗೆ ಹಾವು ಕಡಿದ್ರು ಸಾವು ಬರಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕಹಿ ದೇಹದಲ್ಲಿ ಹೋಗ್ಬಿಟ್ಟು ನಮ್ ದೇಹನ ಗಟ್ಟಿ ಮಾಡಿರುತ್ತೆ. ಸೊ ಹಾವಿನ ವಿಷಾನು ನಮ್ ದೇಹನ ಏನು ಮಾಡಕ್ಕಾಗಲ್ಲ. ಹಾಗೆ ಈ ಕಹಿ ಸತ್ಯ ಅನ್ನೋದು ಏನು ಅಂತಂದು ಹೇಳಿದ್ರೆ, ಇದು ಕೇಳಿದ ಕೂಡಲೇ ಒಂದ್ ಸ್ವಲ್ಪ ಸಿಟ್ಟು ಬರುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಈ ನನ್ನ ಮಗ ಹಿಂಗ್ ಮಾತಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ಹಾಗಾಗಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತಂದು ಹೇಳಿದ್ರೆ, ಇದು ಒಂದು ಹೇಗಿದೆ ಅಂತಂದು ಹೇಳಿದ್ರೆ, ಇದು ಒಂದು ಸಂಖ್ಯೆ 9 ಮತ್ತೆ 6 ಇರುತ್ತಲ್ಲ, ಆ ರೀತಿ ಇದೆ. ನೀವು ಈ ಸೈಡ್ಲಿಂದ ನಿಂತ್ಕೊಂಡು ನೋಡಿದ್ರೆ 9 ತರ ಕಾಣುತ್ತೆ, ನೀವು ಈ ಸೈಡ್ಲಿಂದ ನಿಂತ್ಕೊಂಡು ನೋಡಿದ್ರೆ 6 ತರ ಕಾಣುತ್ತೆ, 6 ತರ ಕಾಣುತ್ತೆ. ಸೊ ಈ 9 and 6 ವ್ಯೂ ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ನಿಂತು ನೋಡ್ತಾ ಇದ್ದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಬ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಟ್ರೋಲ್ ಮಾಡ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಬೈತಾರೆ, ಕೆಲವೊಬ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ವಿಡಿಯೋ ಮಾಡ್ತಿರ್ತಾರೆ, ಕೆಲವೊಬ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾರೆ, ಇವನು ಮೋಸ ಮಾಡೋನು, ನೆಟ್ವರ್ಕ್ ಮಾರ್ಕೆಟಿಂಗ್ ನಂಬೇಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಟೋಪಿ ಹಾಕೋರು ಜಾಸ್ತಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸುಳ್ಳು ಹೇಳೋರು ಜಾಸ್ತಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಓಡೋಗೋ ಕಂಪನಿಗಳು ಜಾಸ್ತಿ ಅಂತ. ಇವ್ರೇನಂದ್ರೆ ಅದೇ ಸಂಖ್ಯೆಯನ್ನ ಬೇರೆ ಜಾಗದಲ್ಲಿ ನಿಂತ್ಕೊಂಡು 9 ತರ ನೋಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಇರ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಅದ್ಭುತ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ಜೀವನ ಕಟ್ಕೋಬಹುದು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹಣ ಬರುತ್ತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೋಟ್ಯಾಧಿಪತಿ ಆಗ್ಬೋದು, ಇದು ಬಡವರಿಗೊಂದು ವರದಾನ, ಇದು ಹಾಗೆ ಹೀಗೆ ಅಂತ ಹೇಳ್ತಾರೆ. ಇವರು ಈ ಸಂಖ್ಯೆ 6 ತರ 6 ತರ ಕಾಣಿಸ್ತಾ ಇರುತ್ತೆ, ಯಾಕಂದ್ರೆ ಇವರು ಇಲ್ಲಿ ನಿಂತು ನೋಡ್ತಾ ಇರ್ತಾರೆ, ಈ ಜಾಗದಲ್ಲಿ ನಿಂತು ನೋಡ್ತಾ ಇರ್ತಾರೆ. ಸೊ ಇವರಿಬ್ಬರಲ್ಲಿ ಯಾರು ಸುಳ್ಳು? ಪ್ರಶ್ನೆ, ಯಾರು ಸುಳ್ಳು, ಯಾರು ಮೋಸ, ಯಾರ್ದು ತಪ್ಪು ಅಂದ್ರೆ ಯಾರ್ದು ತಪ್ಪಿಲ್ಲ ಸ್ನೇಹಿತರೆ. ಇವರಿಗೆ 6 ಸಂಖ್ಯೆ ತರ ಕಾಣಿಸ್ತಿದೆ, ಇವ್ರಿಗೆ 9 ತರ ಕಾಣಿಸ್ತಿದೆ ಅಂದ್ರೆ ಇಬ್ರು
ಸರಿಯಾದ ವ್ಯಕ್ತಿನೇ ಆಗಿರ್ತಾರೆ. ನಾವು ಮೊದಲು ಡಿಸೈಡ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಇದು ಸಂಖ್ಯೆ 9 6 ಅನ್ನೋದು ನಾವು ಡಿಕ್ಲೇರ್ ತಗೋಬೇಕು. ಇದು ಸಂಖ್ಯೆ 9 6 ಅನ್ನೋದು ನಾವು ಮೊದಲು ಕನ್ಫರ್ಮ್ ತಗೋಬೇಕು. ಈ ಕನ್ಫರ್ಮೇಶನ್ ಎಲ್ಲಿ ಸಿಗುತ್ತೆ ಅಂದ್ರೆ ಸರ್ಕಾರದಲ್ಲಿ ಸಿಗುತ್ತೆ, ಹೌದಲ್ವಾ? ಈಗ ಒಂದು ಗಾಡಿ ಲೈಸೆನ್ಸ್, ಒಂದು ಗಾಡಿದು, ಒಂದು ಬೈಕಿಂದು ಲೈಸೆನ್ಸ್ ಕರೆಕ್ಟ್ ಆಗಿದೆ ಇಲ್ಲ ಅಂತ ನಾವೆಲ್ಲಿ ಚೆಕ್ ಮಾಡ್ತೀವಿ? ಸರ್ಕಾರದಲ್ಲಿ ಚೆಕ್ ಮಾಡ್ತೀವಿ. RTO ಆಫೀಸಿಗೆ ಹೋಗ್ತೀವಿ, ಅದ್ರದ್ದು ಡಾಕ್ಯುಮೆಂಟ್ಸ್ ತೆಗಿಸ್ತೀವಿ. ಆಗ ಅದು ಗಾಡಿ ಆಕ್ಸಿಡೆಂಟ್ ಯಾರಾಗಿದೆ, ಇದ್ರ ಮಾಲೀಕರು ಯಾರು, ಇದು ಎಲ್ಲೆಲ್ಲಿ ಪೆನಾಲ್ಟಿ ಬಿದ್ದಿದೆ, ಯಾವ್ಯಾವ ಸಿಗ್ನಲ್ ಜಂಪ್ ಆಗಿದೆ, ಎಲ್ಲ ಹಿಸ್ಟ್ರಿ ಸಿಗುತ್ತೆ ಸರ್ಕಾರದಲ್ಲಿ. ಎಸ್ ಸರ್ನು? ಅವಾಗ ಹೇಳ್ತಾರೆ, ನೋಡಪ್ಪ ಈ ಗಾಡಿ ಹಿಂಗಿಂಗಿದೆ 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 ಅಂತ. ಅದೇ ರೀತಿ ಈಗ ನೀವೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಇದರ ಡಾಟಾ ನಿಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಸರ್ಕಾರದಲ್ಲಿ ಸಿಗುತ್ತೆ. ನೀವು ಆ ಸರ್ಕಾರದಲ್ಲಿ ಹೋಗ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ 9 6 ಅನ್ನೋದು ಸಂಶೋಧನೆ ಮಾಡಬೇಕು. ಯಾಕಂದ್ರೆ 9 ಆ ಕಡೆ ನಿಂತ್ಕೊಂಡು ನೋಡಿದ್ರೆ 9 ಕಾಣಿಸ್ತಾ ಇದೆ, ಈ ಕಡೆ ನಿಂತ್ಕೊಂಡು ನೋಡಿದ್ರೆ 6 ಕಾಣಿಸ್ತಾ ಇದೆ. ತಪ್ಪು ಇಬ್ಬರದಲ್ಲ, ಟ್ರೋಲ್ ಮಾಡೋದು ತಪ್ಪಲ್ಲ, ನೆಗೆಟಿವ್ ಮಾತಾಡೋದು ತಪ್ಪಲ್ಲ. ಇದರಲ್ಲಿ ಮೋಸ ಹೋದವರು ಉಂಟು, ಇದರಲ್ಲಿ ಮೋಸ ಮಾಡಿದವರು ಉಂಟು, ಇದರಲ್ಲಿ ತಪ್ಪು ನಡೆದಿದೆ. ಇದು ನಾನು ಕರೆಕ್ಟು ಅಂತ ಏನು ವಾದ ಮಾಡೋದಕ್ಕೆ ಬಂದಿಲ್ಲ. ಬಟ್ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಕಂಪನಿ, ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಸಿಸ್ಟಮ್ ಲೀಗಲ್ಲ ಇಲ್ಲೀಗಲ್ಲ ಅಂದ್ರೆ 9 6 ಅಂತ ಸರ್ಕಾರಗಳಿಂದ ತಗೊಂಡ್ಬರ್ಬೇಕು. ಈಗ ಸರ್ಕಾರದವರು ಇದು 9 ಅಂತ ಡಿಕ್ಲೇರ್ ಮಾಡಿದ್ರೆ, ನೀವು 9 ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ 9 ತರ ಕಾಣುತ್ತೆ. ಸರ್ಕಾರ ಇದನ್ನ 6 ಅಂತ ಡಿಕ್ಲೇರ್ ಮಾಡಿದ್ರೆ, ನೀವು 6 ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಇದು 6 ತರ ಕಾಣುತ್ತೆ. ಸೊ ಸರ್ಕಾರ ಹೇಳುತ್ತೆ ಇದು 9 ಸಂಖ್ಯೆ 6 ಅಂತ. ಏನಾದ್ರೂ ಅರ್ಥ ಆಗ್ತಾ ಇದೆ ನಿಮಗೆ? ನೋಡಿ, ನಾನು ರಿಯಾಲಿಟಿ ಸ್ಪೀಕರ್, ನನಗೆ ಮೋಟಿವೇಶನ್ ಮಾಡೋದಕ್ಕೆ ಬರಲ್ಲ ಸ್ನೇಹಿತರೆ. ನಾನು ಟ್ರೈನರ್ ಅಲ್ಲ. ನಾನು ನೇರ ಮಾರುಕಟ್ಟೆ ಬಗ್ಗೆ ಸ್ನಾತಕೋತ್ತರ ಡಿಪ್ಲೊಮಾವನ್ನ ಪಡೆದಿದ್ದೇನೆ ಹಿಮಾಚಲ ಪ್ರದೇಶದಲ್ಲಿ. ನಾನು ಒಬ್ಬ ನೇರ ಮಾರುಕಟ್ಟೆಯಲ್ಲಿ ವಿದ್ಯಾವಂತ ವ್ಯಕ್ತಿ. ಏಷ್ಯಾ ಖಂಡದಲ್ಲಿ ನೇರ ಮಾರುಕಟ್ಟೆಯಲ್ಲಿ ಸರ್ಟಿಫಿಕೇಶನ್ ಹಿಡ್ಕೊಂಡು ಮಾತನಾಡ್ತಿರುವಂತಹ ಏಕೈಕ ಕನ್ನಡಿಗ. ಏಷ್ಯಾ ಖಂಡದಲ್ಲಿ ಯಾರೂ ಕೂಡ ನೇರ ಮಾರುಕಟ್ಟೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ನಾನು ಯಾವುದೋ ಒಂದು ಇನ್ಫಾರ್ಮೇಶನ್ ಯೂಟ್ಯೂಬ್ ಅಲ್ಲಿ ತಗೊಂಡ್ಬಂದು ನಿಮ್ಮ ಹತ್ರ ಭಾಷಣ ಬಿಗಿತಾ ಇಲ್ಲ. ನೇರ ಮಾರುಕಟ್ಟೆಯಲ್ಲಿ ಸಂಶೋಧನೆ ಮಾಡಿ ಓದಿ ಸರ್ಟಿಫಿಕೇಶನ್ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ವೆಬ್ಸೈಟ್ ಉಂಟು www.mlmsharath.com. ಅಲ್ಲಿ ಹೋದ್ರೆ ನಾನು ಸಾಧನೆ ಮಾಡಿರುವಂತಹ ಸರ್ಟಿಫಿಕೇಟ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೇನೆ, ನೋಡ್ಕೋಬಹುದು. ಸೊ ನಾನೊಬ್ಬ ನೇರ ಮಾರುಕಟ್ಟೆಯಲ್ಲಿ ಓದಿರುವಂತಹ ವ್ಯಕ್ತಿ. ನಾನು ನೇರ ಮಾರುಕಟ್ಟೆ ಬಗ್ಗೆ ತಿಳ್ಕೊಂಡಿರುವಂತ ವ್ಯಕ್ತಿ ಅಲ್ಲ. ತಿಳ್ಕೊಂಡಿರೋ ವ್ಯಕ್ತಿ ಬೇರೆ, ಓದಿರೋ ವ್ಯಕ್ತಿ ಬೇರೆ, ಹೌದಲ್ಲ? ಡಾಕ್ಟರ್ ಹೆಲ್ತ್ ಬಗ್ಗೆ ತಿಳ್ಕೊಂಡಿರೋರು ಬೇರೆ, ಹೆಲ್ತ್ ಬಗ್ಗೆ ಓದಿ MBBS MD ಮಾಡಿರೋ ಸರ್ಟಿಫಿಕೇಟ್ ಇಟ್ಕೊಂಡಿರೋ ಡಾಕ್ಟರ್ ಬೇರೆ. ಓಕೆ, ಇವ್ರು ಬೇರೆ ಇವ್ರು ಬೇರೆ. ಸೊ ಭಾರತದಲ್ಲಿ ಏಷ್ಯಾ ಖಂಡದಲ್ಲಿ ನಾನು ಒಬ್ಬನೇ ಓದಿದ್ದೀನಿ ಅಂತಂದು ಹೇಳಿದ್ರೆ ಏನಾದ್ರೂ ಸ್ಪೆಷಲ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಸಮಾಧಾನವಾಗಿ ಕೇಳಿ. ಓಕೆ, ಇದನ್ನ ನಾನು ಯಾಕೆ ಹೇಳ್ಕೊಂತಿದ್ದೀನಿ ಅಂತಂದು ಹೇಳಿದ್ರೆ, ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಸರಸ್ವತಿ ಬಹಳ ಮುಖ್ಯ ಅನ್ನೋದು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ನನಗಿದನ್ನ ಹೇಳ್ಕೊಳ್ಳೇಬೇಕು ಅಂತ ಏನಿಲ್ಲ, ನಾನು ಮಾಡಿದ್ದೀನಿ, ಅದು ನಡೀತಾ ಇದೆ. ನನ್ನ ಫಾಲೋವರ್ಸು ನನ್ನ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿದೆ. ಇವತ್ತು ಕೆಲವೊಬ್ರು ಹೊಸಬ್ರು ಇದಿರಲ್ಲ, ಅವರಿಗೂ ನನ್ನ ಪರಿಚಯ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ಕೊಂತ ಇದ್ದೀನಿ. ನೀವು ಯಾವುದೋ ಒಂದು ಫಾಲ್ತು ಜೂಮ್ ಮೀಟಿಂಗ್ ಅಟೆಂಡ್ ಆಗಿಲ್ಲ, ನೀವು ಯಾವುದೋ ಒಂದು ವೇಸ್ಟ್ ಜೂಮ್ ಮೀಟಿಂಗ್ ಅನ್ನ ಅಟೆಂಡ್ ಆಗಿಲ್ಲ ಅನ್ನೋದು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ. ನೀವು ಅಟೆಂಡ್ ಆಗಿರುವಂತಹ ಜೂಮ್ ಮೀಟಿಂಗು ವೆರಿ ಸ್ಪೆಷಲ್ ಮೀಟಿಂಗು, ಸ್ಪೆಷಲ್ ಪರ್ಸನ್ಲಿಂದ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ಈ ಭಾರತ ಸರ್ಕಾರದಲ್ಲಿ ಸಿಕ್ಕಿರುವಂತಹ ಸವಲತ್ತುಗಳನ್ನ ಅನ್ವಯಿಸಿ ಯಾವ ಕಂಪನಿ ನಡೀತಿದೆ ಅಲ್ವಾ ಸ್ನೇಹಿತರೆ, ಆ ಕಂಪನಿಯಲ್ಲಿ ನೀವು ಕೆಲಸ ಮಾಡಿದ್ರೆ ನಿಮ್ಮ ಜೀವನ ಹಾಳಾಗೋದಿಲ್ಲ. ಭಾರತ ಸರ್ಕಾರ ಹೇಳಿರುವಂತಹ ಕಂಪನಿಯಲ್ಲಿ, ಅದಕ್ಕೆ ನಾನು ಗ್ಯಾರಂಟಿ. ನೀವು ಯಾವ ಕಂಪನಿ ಚಂದ ಉಂಟು ಅಂತ ಕೆಲಸ ಮಾಡ್ತಿದ್ದೀರಲ್ಲ, ಅದರಲ್ಲಿ ನಿಮ್ಮ ಜೀವನ 100ಕ್ಕೆ 100 ಹಾಳಾಗುತ್ತೆ. ಅದಕ್ಕೆ ಗ್ಯಾರಂಟಿ ನಾನು. ಚಂದ ಬೇರೆ, ಲೀಗಲ್ ಬೇರೆ, ಹೌದಲ್ವಾ?
ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ, ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ, ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.